ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಟೈಲರ್ ಹತ್ರ ಹೊರಟಿದ್ದೀನಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ಒಂದು ನೈಟಿ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋದಿತ್ತು. ಅದನ್ನು ಆಲ್ಟ್ರೇಷನ್ ಮಾಡಿಸ್ಕೊಂಬರೋಣ ಅಂತಂದು ಹೊರಟಿದ್ದೀನಿ. ಮಳೆ ಬೇರೆ ಬರ್ತಾ ಇದೆ, ಫುಲ್ ಜೋರಾಗಿದೆ, ಗುಡುಗು ಅದೆಲ್ಲ ಬರ್ತಾ ಇದೆ. ನಾನು ಒಬ್ಬಳೇ ಹೊರಟಿದ್ದೀನಿ ಫ್ರೆಂಡ್ಸ್. ಇವನು ಮತ್ತು ಅವ್ರ ಅಕ್ಕ ಇಬ್ಬರು ಮನೇಲೇ ಇರ್ತಾರೆ. ಇವರಿಬ್ಬರು ಮನೇಲಿ ಇರ್ತಾರೆ, ನಾನು ಒಬ್ಬಳೇ ಹೊರಟಿದ್ದೀನಿ. ಬಿಟ್ಟು ಇಲ್ಲೇ ಹತ್ತಿರ ಇದೆ, ನಡ್ಕೊಂಡೋಗಿ ನಡ್ಕೊಂಬರ್ಬೋದು. ಆದರೆ ನಮ್ಮ ಮನೆಯವ್ರು ಊಟಕ್ಕೆ ಬಂದಿದ್ದಾರಲ್ಲ, ಬಿಡ್ತಾರೆ. ಬೇಗ ಹೋಗಿ ಬೇಗ ಮಾಡಿಸ್ಕೊಂಡು ಬರಬೇಕು. ಎಮರ್ಜೆನ್ಸಿ ಇದೆ ನೈಟಿ, ಹಾಗಾಗಿ ಬಾಯ್. ಯಾರು ಹೇಳ್ಯಾರ ಈಗ? ಅಲ್ಲಿದು ಮುಂದೆ ಸರಿ ಸರಿ, ಈಗ ಇರಲಿ ಅಣ್ಣ. ಈಗ ರವಿಯವ್ರು ಏನಾರು ಸಿಕ್ಕರೆ ಎಷ್ಟು ಇರಲಿ, ಅವನು ಸಿಕ್ಕರೆ ಪುಟ್ಟಸ್ವಾಮಿ ಸರ್ಗೆ ಫೋನ್ ಮಾಡೋಕೆ ಹೇಳಿ. ಲೆಕ್ಚರಿಗೆ ಪುಟ್ಟಸ್ವಾಮಿ ಅವ್ರಿಗೆ ಫೋನ್ ಮಾಡೋಕೆ ಹೇಳಿ. ಪುಟ್ಟಸ್ವಾಮಿ ಅವ್ರಿಗೆ ಫೋನ್ ಮಾಡೋಕೆ ಹೇಳಿ ಇಲ್ಲಾಂದರೆ 5 ಗಂಟೆಗೆ ನಾನು ಚೈತು ಎಲ್ಲ ಬರ್ತೀವಿ. ಬೇಕು ಬಾರ್ಸಕ್ಕೆ ನಿಮಗೆ ಫ್ರೆಂಡ್ಸ್. ನಾನು ಟೈಲರ್ ಶಾಪ್ಗೆ ಹೋಗಿದ್ನಲ್ಲ, ಅವರು ಸಂಜೆ ಬರ್ರಿ ಹೊಲಿದಿಟ್ಟಿರ್ತೀನಿ ಅಂತ ಹೇಳಿದ್ರು. ಮತ್ತು ಟೈಮ್ ಇತ್ತು ಅಂಥೇಳಿ ಹಾಗೆ ಬಟ್ಟೆ ಅಂಗಡಿಗೆ ಬೇರೆ ಹೋಗಿ ಬಂದೆ. ನಾನು ಬಟ್ಟೆ ತೊಗೋಬೇಕಿತ್ತು ಗಿಫ್ಟ್ ಕೊಡೋದಕ್ಕೆ ಅಂಥೇಳಿ. ಸೀರೆ ಮತ್ತು ಶರ್ಟ್ ಪೀಸು, ಪ್ಯಾಂಟ್ ಪೀಸು ತರಬೇಕಿತ್ತು. ಅಂಗಡಿಗೆ ಹೋಯ್ತು ಹಾಗೆ, ಮತ್ತು ಟೈಮ್ ಇತ್ತಲ್ಲ, ಹೋಗಿ ಬಂದ್ರಾಯ್ತು ಅಂಥೇಳಿ ತೊಗೊಂಬಂದೆ. ಯಾಕಂದರೆ ಊರಿಗೆ ಹೋಗಬೇಕು ನಾಳೆ, ಹಾಗಾಗಿ ಬಟ್ಟೆ ತೊಗೋಬೇಕಿತ್ತು ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳಿ. ಒಂದು ಸೀರೆ ಮತ್ತು ಪ್ಯಾಂಟ್ ಪೀಸು, ಶರ್ಟ್ ಪೀಸು ತೊಗೊಂಬಂದ್ವಿ. ನೋಡ್ತಿರ್ಬೋದು, ಇದು ಪ್ಯಾಂಟ್ ಪೀಸು ಮತ್ತು ಶರ್ಟ್ ಪೀಸ್ ಇದೆ ಇದರಲ್ಲಿ. ಹಾಗೇ ಸೀರೆನೂ ತೊಗೊಂಬಂದೆ, ಸಿಲ್ವರ್ ಜರಿ ಇರೋದು. ಈಗಿನ ಟ್ರೆಂಡ್ ಸಿಲ್ವರ್ ಜರಿದು ಜಾಸ್ತಿ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ಸಿಲ್ವರ್ ಜರಿ ಇರೋದು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಕಲರು ಪೀಚ್ ಕಲರ್, ತುಂಬ ಚೆನ್ನಾಗಿದೆ ಕಲರು. ಪೀಚ್ ಕಲರ್ದು ತೊಗೊಂಬಂದಿದ್ದೀನಿ. ಶರ್ಟು, ಪ್ಯಾಂಟು, ಸೀರೆ. ಬಿಡುಬಿಟ್ಟ 1900 ಚಿಲ್ಲರೆ ಆಗಿದೆ ಫ್ರೆಂಡ್ಸ್. 2 ಸೇರಿ, ಸೀರೆ ಮತ್ತು ಪ್ಯಾಂಟು ಶರ್ಟ್ಗೆ ಸೇರಿ ಅರೌಂಡ್ ಅಂದರೆ 2000 ಸಮಥಿಂಗ್ ಆಗಿತ್ತು. ನಾವು ಡಿಸ್ಕೌಂಟ್ ಮಾಡಿ 1900 ಚಿಲ್ಲರೆ ಕೊಟ್ಟು ತೊಗೊಂಬಂದ್ವಿ. ಇಸ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ನಾನು ಬಟ್ಟೆ ಅಂಗಡೀಲಿ ಮರದ್ದು ಒಂದು ಕೊಟ್ಟಿದ್ದರು ಮೊನ್ನೆ. ಇದು ಬರುತ್ತಲ್ಲ, ಏನು ಇದು ಶರ್ಟ್ ಪೀಸ್ಗಳನ್ನೆಲ್ಲ ರೋಲ್ ಮಾಡಿರ್ತಾರಲ್ಲ, ಅದ್ರದ್ದು ಮೊನ್ನೆ ಒಂದು ಕೊಟ್ಟಿದ್ದರು ರೆಟ್ಟಿಂದು. ನಮ್ಮ ವಸಿಷ್ಠಂಗೆ ಹೊಡೆಯೋದಕ್ಕೆ ಸರಿ ಆಯ್ತು. ನನಗೆ ಬೇಕಾಗಿದ್ದು ಬಟ್ಟೆ ಒಣಗಾಕೋಕ್ಕೆ ಕೋಲ್ ಬೇಕಿತ್ತು. ಅಂದರೆ ಈಗ ಮಳೆಗಾಲ ಸ್ಟಾರ್ಟ್ ಆತಲ್ಲ, ಮನೆ ಒಳಗಡೆ ಬಟ್ಟೆ ಒಣಗಾಕಿದ್ರೆ ಇದರಿಂದ ಹರಡೋದಕ್ಕೆ ಬೇಕಿತ್ತು ಕೋಲು. ಸಖತ್ತಾಗಿದೆ. ಒದೆಗೆ ಬಿದ್ದರೆ ಅಂತೂ ಚೆನ್ನಾಗಿರುತ್ತೆ. ನಮ್ಮ ವಸಿಷ್ಠ ಅವ್ರಿಗೆ ಒದೆ ಕೊಡೋದಕ್ಕೆ. ನಿನಗೆ ಇದು ಹೊಡೆಯೋದಕ್ಕೆ ತಂದಿದ್ದೀನಿ ನಾನು. ನಮಗೆ ಹೊಡಿತೀಯಾ? ಅಮ್ಮಂಗೆ ಹೊಡಿತೀಯಾ? ನಿಂಗೆ ಒದೆ ಕೊಡೋಕ್ಕೆ ತಂದಿದ್ದು ನಿಂಗೆ. ಹಾಗೆ ಫ್ರೆಂಡ್ಸ್, ಮತ್ತು ಬರೋವಾಗ ಇನ್ನೊಂದು ಹಾಗೆ ಮತ್ತು ಟೈಲರು ಟೈಮ್ ಆಗುತ್ತೆ ಅಂದ್ರಲ್ಲ, ಪಾರ್ಲರ್ಗೂ ಹೋಗಿ ಬಂದೆ ನಾನು. ಐಬ್ರೋ ಮಾಡಿಸ್ಬೇಕಿತ್ತು, ಐಬ್ರೋ ಕೂಡ ಮಾಡಿಸ್ಕೊಂಡು ಬಂದಿದ್ದೀನಿ.
ತುಂಬ ದಿನ ಆಗಿತ್ತು ಮಾಡಿಸಿರಲಿಲ್ಲ. ಯಾವಾಗ ಮಾಡಿಸಿದ್ದು ಅಂದರೆ ಜನವರಿಲಿ ಮಾಡಿಸಿದ್ದು ನಾನು, ನಮ್ಮ ಸಿಸ್ಟನ್ ಬರ್ತಡೇ ಆಯ್ತಲ್ಲ ಆವಾಗ ಮಾಡಿಸಿದ್ದು. ಈಗ ಒಂದು 3 ತಿಂಗಳಾಯಿತು ಫ್ರೆಂಡ್ಸ್ ಐಬ್ರೋ ಮಾಡಿಸ್ಕೊಂಡು. ಅದಕ್ಕೆ ಇವತ್ತು ಮಾಡಿಸ್ಕೊಂಬಂದೆ. 3 ಕೆಲಸ ಮಾಡ್ಕೊಂಬಂದಿದ್ದೀನಿ, ಟೈಲರು, ಪಾರ್ಲರು ಮತ್ತು ಬಟ್ಟೆ ಅಂಗಡಿ 3 ಒಟ್ಟಿಗೆ ಮಾಡಿಕೊಂಡು ಬಂದಿದ್ದೀನಿ. ನೈಟಿನೇ ಕೊಟ್ಟಿತ್ತು ಹೊಲಿಯೋಕ್ಕೆ. ಹಾಂ, ನೈಟಿ 20 ರೂಪಾಯಿ ತೊಗೊಂಡ್ರು. 60 ರೂಪಾಯಿ ನಮ್ಮದೇ ಇದ್ದೀವಿ, ನಾನೇ ಹೊಲ್ಕೊಂತಿದ್ನ. ಇಲ್ಲಿ ನೋಡು, ಇದು ನೆಕ್ ಡೀಪ್ ಹಾಕಿತ್ತು. ಒಂದಿಷ್ಟು ಟ್ಯಾಪೇನು ಹಾಕಿಸ್ಕೊಂಬಂದಿದ್ದೀನಿ ಇಲ್ಲಿ ಫ್ರಂಟ್. ಹಾಂ, ಅದು ಕ್ಯಾನ್ವಾಸ್ ಹಾಕಿ ರೆಡಿ ಮಾಡಿ ಹೊಲ್ದು ಕೊಟ್ಟರು ನೀಟಾಗಿ. ಡೀಪ್ ನೆಕ್ ಇದ್ರೆ ಕಟ್ ಮಾಡಿ ಹೊಸ್ಕೊಂಡು ಏನಾಯ್ತು ಅದು ಹಂಗೆ ಹಾಕೋರು ಒಳಗೆ ಪರ್ಫೆಕ್ಟ್. ಹಾಗೆ ಒಂದು ಫ್ರಾಕ್ ಕೂಡ ತೊಗೊಂಬಂದಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಪಿಂಕ್ ಮತ್ತು ಸ್ಕೈ ಬ್ಲೂ ಕಲರ್ ಇದೆ, ತುಂಬ ಚೆನ್ನಾಗಿದೆ. ಇರುವೆ ತುಂಬಾ ಫ್ರಿಲ್ ಬರುತ್ತೆ ಇದು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಬೋ ಕೂಡ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಫ್ರಂಟ್ ಸೈಡು ಸ್ಲೀವ್ಲೆಸ್ಸು, ಬ್ಯಾಕ್ ಸೈಡು ಜಿಪ್ ಬರುತ್ತೆ. ಈ ಥರ ಇದೆ ನೋಡ್ತಿರ್ಬೋದು, ಈ ಥರ ಇದೆ. ತುಂಬ ಚೆನ್ನಾಗಿದೆ ಫ್ರಾಕ್ ಮಾತ್ರ, ನನಗೆ ಸಖತ್ ಇಷ್ಟ ಆಯಿತು ಇದು. ನಾನು ಟೈಲರ್ ಶಾಪಿಗೆ ಹೋಗಿ ಬರೋ ಅಷ್ಟರಲ್ಲಿ ಚುರುಮುರಿ ರೆಡಿ ಮಾಡ್ಯಾಳೆ. ಖಾರ ಜಾಸ್ತಿ ಆಗಿದೆ ಅನ್ನಿಸ್ತೈತೆ, ಕಲರ್ ಹೆಂಗೆ ಬಂದೈತಲ್ಲ. ಖಾರ ಪುಡಿ ಯಾಕೋ ಕಲರ್ ನೋಡಿದ್ರೆ ಜಾಸ್ತಿ ಆಗಿದೆ ಅನ್ನಿಸ್ತೈತಿ. ಚೆನ್ನಾಗಿ, ನಿಜ ಚೆನ್ನಾಗೈತೆ, ಪರ್ಫೆಕ್ಟ್ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಈಗ ಸ್ವಲ್ಪ ಸೋಯಾ ಸಾಸ್ ಅಲ್ಲ, ಟೀ ಮಾಡಿಬಿಡ್ತೀನಿ ತಡಿಯೋ. ಸಿಜ್ವಾನ್ ಸಾಸ್. ಈ ಹ್ಯಾಂಡಲ್ಗೆ ಒಂದು ಸ್ಕ್ರೂ ತರ್ಬೇಕ್ರಿ. ಇವು ಇದ್ರಾಗ ಸಿಕ್ಕೊಂಬಿಟ್ಟು ತೆಗಿಯಾಕೆ ಬರಲ್ಲ. ಹೆಂಗೆ ಮಾಡ್ಯಾಳ ಚುರುಮುರಿ? ಚೆನ್ನಾಗೈತಿ. ನಾನು ಕಲರ್ ನೋಡಿದ್ದು ಎಷ್ಟು ಖಾರ ಹಾಕಿ ಏನೋ ಅಂದ್ಕೊಂಡೆ ಫಸ್ಟ್. ಚೆನ್ನಾಗೈತೆ. ಸ್ಪೂನ್ ಬೇಕಂದ್ರೆ ಇಲ್ಲಿ ತೊಗೋರಿ, ಅದನ್ನು ಇಡಬೇಡ್ರಿ. ಇಲ್ಲೊಂದು ಹಾಲಿಂದಾಗೈತೆ ಮತ್ತೆ. ಬೇಕನಾ? ನಂಗೆ ಬೇಕು ಅಂತವೆ. ಅವ ಸ್ಪೂನಲ್ಲಿ ತಿನ್ನಾತನ ಚಿನ್ನ. ಚೆನ್ನಾಗಿ ಮಾಡೋಣ. ಥ್ಯಾಂಕ್ಸ್. ಅಂಗಡಿಯಾಗು ಐ ತಿನ್ನ. ಚೆನ್ನಾಗಿಲ್ವಾ? ಮಾಡ್ತೀನಿ. ದಿನ ಕವರ್ ಬೀರು ಕವರಲ್ಲಿ ಬೀರು ಒಳಗೆ ಕವರ್ ಆಟ ಸಾಮಾನು ಬೇಡ, ಹೊರ ನಡಿ, ಧೂಳು ಬರುತ್ತೆ.
आपण खोलीत नाही आटला फिरून ಅಲ್ಲಿ ಯಾವುದು ಹುಳ ಐತಲ್ಲ he came and pets me and he went ಅಪ್ಪನೊಂದು ಧೈರ್ಯ ಮಾಡ್ಕೊಂಡು ಎಲ್ಲಿ ಬೀಳುತ್ತೆ ನಾನೀಗ ಲಗೇಜ್ ಪ್ಯಾಕ್ ಮಾಡಬೇಕು, ಊರಿಗೆ ಹೊರಡಬೇಕು ನಾಳೆ. ಹಾಗಾಗಿ ಇವತ್ತು ಲಗೇಜ್ ಪ್ಯಾಕ್ ಮಾಡೋಕ್ಕೂ ನಿದ್ದೆ ಬೇರೆ ಸಖತ್ ಎಳಿತೈತೆ. ಇವತ್ತು ಮಲಗಿಲ್ಲ ಮಧ್ಯಾಹ್ನ, ಹಾಗಾಗಿ ನಿದ್ದೆ ಬೇರೆ ಬರ್ತಾಯಿದೆ. ಕಣ್ಣು ಬೇರೆ ನೋವಾಗಿದೆ, ಎಡಗಡೆ ಕಣ್ಣು. ಈಗ ಲಗೇಜ್ ಪ್ಯಾಕ್ ಮಾಡಿ ಮಲಗಬೇಕು, ಮತ್ತು ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಅಲ್ಲಿ ನೋಡಿ ಕೆಲವೊಂದಿಷ್ಟು ಬಟ್ಟೆನ ಅಲ್ಲಿ ಇಟ್ಟಿದ್ದೀನಿ. ಈಗ ಅದನ್ನು ಬ್ಯಾಗಿಗೆ ತುಂಬಿಸ್ಬೇಕು. ಆ ಸೋಫಾ ಮೇಲಿರೋದು ಮತ್ತು ಟೀಪಾಯ್ ಮೇಲಿರೋದು ಊರಿಗೆ ತೊಗೊಂಡೋಗೋದು. ಅದು ಹೊಸ ಬಟ್ಟೆ ಇಟ್ಟಿರೋದು. ಈಗ ನಾವು ಡೈಲಿ ವೇರ್ ಮಾಡೋವಂಥ ಬಟ್ಟೆನ ಇಡಬೇಕು. ಫುಲ್ ಸುಸ್ತಾದಂಗೆ ಆಗ್ತಿದೆ. ಅಡುಗೆ ಬೇರೆ ಮಾಡಬೇಕು. ಇನ್ನು ಫಸ್ಟ್ ಬಟ್ಟೆಗಳೆಲ್ಲ ಜೋಡಿಸಿಟ್ಕೊಂಡು ಆಮೇಲೆ ಅಡುಗೆ ಮಾಡ್ತೀನಿ. ಅನ್ನ ಇದೆ, ಅದನ್ನೇ ಜೀರಾ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅವಳಿಗೇನೆ ಈರುಳ್ಳಿ ಅದನ್ನು ಕಟ್ ಮಾಡಿಕೊಡೋಕ್ಕೆ ಹೇಳಿದ್ದೀನಿ. ಗಾನುಗೆ ಕಟ್ ಮಾಡ್ತೀನಿ ಅಂತ ಹೋಗೋಳೆ. ಕಣ್ಣು ಸಖತ್ ನೋವು. ಈಗ ಫಸ್ಟು ನಾಳೆ ಹೋಗೋಕ್ಕೆ ಯಾವ್ಯಾವ ಬಟ್ಟೆ ಏನೇನು ಸೀರೆ ಬೇಕು ಅದೆಲ್ಲ ಎತ್ತಿಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಕಣ್ಣು ನೋಡ್ತಿರ್ಬೋದು ಎಷ್ಟು ದಪ್ಪ ಆದಂಗಾಗಿದೆ. ತುಂಬಾ ನೋವು ಆಗ್ತಿದೆ, ನಿದ್ದೆ ಬೇರೆ ಬರ್ತಾಯಿದೆ. ಊರಿಗೆ ಹೊರಡೋದಕ್ಕೆ ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಬನ್ನಿ ಏನೇನು ಹೆಂಗೆ ಆಗುತ್ತೆ ನೋಡೋಣ. ನಮ್ಮ ಸಿಸ್ಟರ್ ಬೇರೆ ಅಲ್ಲಿ ಮಲ್ಕೊಂಡು ಫೋನ್ ನೋಡ್ತಾವ್ರೆ. ಅವರಿಗೆ ಹುಷಾರು ಬೇರೆ ಇಲ್ಲ, ಜ್ವರ ಬಂದೈತೆ. ಹಾಸ್ಪಿಟಲಿಗೆ ಎರಡು ಸಲ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾಯಿತು. ಈಗ ಫೋನ್ ನೋಡ್ಕೊಂಡು ಮಲಗಿದ್ದಾರೆ. ನಾನು ಇಲ್ಲೇ ಲಗೇಜ್ ಪ್ಯಾಕ್ ಮಾಡ್ತೀನಿ. ಅಂದರೆ ಫಸ್ಟ್ ಲಗೇಜ್ ಪ್ಯಾಕ್ ಮಾಡಲ್ಲ ಫ್ರೆಂಡ್ಸ್, ಏನೇನು ಬೇಕು ಅನ್ನೋದನ್ನು ಇಡ್ತೀನಿ, ಆಮೇಲೆ ಪ್ಯಾಕ್ ಮಾಡ್ತೀನಿ. ನಾನು ಇಟ್ಟು ಬ್ಯಾಗ್ ಒಂದು ಇಟ್ಟಿದ್ದೀನಿ ತೆಗೆದು. ಊರಿಗೆ ಹೋಗೋದಕ್ಕೆ ಒಂಥರ ಬೇಜಾರು ಫ್ರೆಂಡ್ಸ್. ಏನಕ್ಕೆ ನಂಗೆ ಅದಕ್ಕೆ ಊರಿಗೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಲಗೇಜೆಲ್ಲ ಪ್ಯಾಕ್ ಮಾಡಬೇಕು, ಮತ್ತು ಬಂದಮೇಲೆ ಮತ್ತೆ ಅದನ್ನು ತೆಗಿಬೇಕು, ಒಗೆದಾಕಬೇಕು, ಮತ್ತೆ ಜೋಡಿಸಿಡಬೇಕು. ಅದೇ ಸಖತ್ ಬೋರು. ಮತ್ತು ಊರಿಗೆ ಹೋಗಿ ಬಂದಮೇಲೆ ಹುಷಾರು ತಪ್ಪುತ್ತೆ ನಮಗೆ, ಅದು ಒಂದು ಬೇಜಾರು. ಬಂದ ತಕ್ಷಣ ಹಾಸ್ಪಿಟಲಿಗೆ ದುಡ್ಡು ಸುರಿಬೇಕು. ನಮ್ಗೆ ನೀರು ಚೇಂಜ್ ಆಗಿ ಕ್ಲೈಮೇಟ್ ಚೇಂಜ್ ಆಯಿತು ಅಂದರೆ ಫುಲ್ ನಮಗೆಲ್ರಿಗೂ ಹುಷಾರು ತಪ್ಪಿಬಿಡುತ್ತೆ. ಅದು ಒಂದು ಪ್ರಾಬ್ಲಮ್ಮು ನಮಗೆ ಬಂದಮೇಲೆ ಹಾಸ್ಪಿಟ್ಲಿಗೆ ಹೋಗೋದು. ಆದರೂ ಹೋಗಲೇಬೇಕು. ಫಸ್ಟು ಮರಿದಂಗೆ ನಮ್ಮ ವಸಿಷ್ಠಂಗೆ ಸಿರಪ್ಗಳೆಲ್ಲ ಇಟ್ಕೋಬೇಕು. ಅವನಿಗೆ ಹುಷಾರಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀವಿ ಬೆಳಗ್ಗೆ, ನೆನ್ನೆ ಹೋಗಿದ್ವಿ ಮತ್ತು ಬೆಳಗ್ಗೆನೂ ಹೋಗಿದ್ವಿ. ಫಸ್ಟು ಸೀರೆಗಳೆಲ್ಲ ಇಟ್ಕೊಂಡ್ಬಿಡ್ತೀವಿ. ಅವ್ವ ನಿದ್ದೆ ಬೇರೆ ಬರ್ತಾಯಿದೆ. ಫಸ್ಟು ಸೀರೆನ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಒಂದೇ ಸೀರೆ ತೊಗೊಂಡು ಹೋಗ್ತೀನಿ. ಇದನ್ನು ತೊಗೊಳ್ತೀನಿ. ಈ ಸೀರೆ ತೊಗೊಳ್ತೀನಿ ಫ್ರೆಂಡ್ಸ್. ಒಂದು ಸಾಕು, ಪಿಂಕ್ ಕಲರ್ ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಆ ಸೀರೆ. ಇದು ಒಂದೇ ಇಟ್ಕೋತೀನಿ. ಮಿಕ್ಕಿರೋದೆಲ್ಲ ಡ್ರೆಸ್ ಇಟ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಎಷ್ಟಿದೆ ಬರೋದು ಫ್ರೆಂಡ್ಸ್. ನಾ ಇದನ್ನು ಸೈಡಿಗೆ ಸಹ ಹೊಲಿಸೇ ಇಲ್ಲ ನೋಡಿ, ಹಂಗೆ ಇದೆ. ಸಿಗ್ಸಾಗ್ ಮಾಡಿಸೇ ಇಲ್ಲ ನಾನು. ಇದನ್ನೇ ಇಟ್ಕೊತೀನಿ ಈಗ.
ಅದಕ್ಕೆ ಮ್ಯಾಚಿಂಗ್ ಪ್ಯಾಟಿ ಕೊಟ್ಟೋದು ಸೀರೆ ಪಿನ್ ಮಾಡ್ಕೊಂತೀನಿ ನೋಡಿಲ್ಲಿ ನೆಟ್ ಖಾಲಿ ಆಗಿರ್ಬೇಕು. ಆಟ ಆಡ್ತಿದ್ದೀನಿ. ಹೆಚ್ಚಿದ ಜಿಗ್ಸಾಗ್ ಮಾಡಿಸ್ಕೊಂಡು ಬರೋಕ್ಕೆ ಮರ್ತೋಗಿದ್ದೀನಿ. ಜಿಗ್ಜಾಗ್ ಈ ಕಡೆ ಬೇಡ ಬಿಡಿ ಅಂದ್ರೆ ಬೇರೆ ಹಾಕ್ಕೊಳ್ಳಿ. ನಾಳೆಲ್ಲ ರಾಟಿಲಿ ಮಡಚಿ ಸುರಿಸ್ಕೊತೀನಿ ನೋಡೋಣ. ಸರಿ ಬೇಡ ಬಿಡಿ, ಅವತ್ತೇನೋ ಕೊಟ್ಟರು ಇಲ್ಲೇ ಮಾಡ್ತೀನಿ. ಅವತ್ತೇನೋ ಕೊಟ್ಟರು ಮಾಡ್ಕೊಡ್ಲಿಲ್ಲ. ನೈಟಿ 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 ಅದ್ರ ಬ್ಲೌಸ್ ಹೊಲ್ಸಿದ್ರೆ ಎರಡನೇ ಸೀರೆ ಇಲ್ಲ ಒಂದನೇ ಸೀರೆ ಈ ಕಡೆಯಿಂದ ಪರ್ಪಲ್ ಆ ಕಡೆಯಿಂದ ಇದಾ ನನಗೂ ಅದನ್ನೇ ಉಟ್ಕೋಬೇಕಂತಿತ್ತು. ಈ ಪರ್ಪಲ್ ಸೀರೆ ನಾನು ಕೇಳಿದ್ದು. ಇದಾ ಹಾಂ ಹೊಲಿಸಿದ್ದೀನಲ್ಲ ಬ್ಲೌಸು. ಅದಕ್ಕೆ ಚಿಕ್ಕ ಫಂಕ್ಷನ್ ಇದೆ. ಅದ್ರ ಬ್ಲೌಸ್ ಅಂದರೆ ಬೀಡ್ಸ್ ಹ್ಯಾಂಗಿಂಗ್ ಬೀಡ್ಸ್ ಹಾಂ ಮುಟ್ಕೋರಲ್ಲ ಚಂದ ಐತೆ. ಅದು ಮದುವೆ ಫಂಕ್ಷನ್ ಮುಟ್ಕೊಳಕ್ಕದಲ್ಲ. ಬಂಗಾರ ಮನ್ಸಿಲ್ಲ ಮುಟ್ಟಿಲ್ಲ. ನಮ್ಮವ್ವ ಶಾಣೆ. ಮದುವೆ ಮುಟ್ಕೋತೀನಿ ಕಡೆ ಯಾರ್ದಾರ ಮದುವೆ ಯಾರ ಮದುವೆ ಐತಿ ಈಗ? ಬರುತ್ತಲ್ಲ. ನೀ ಯಾರ ಮದುವೆಗೆ ಬರ್ತೀರ ತಿಪ್ಟೂರಲ್ಲಿ? ಹಿಂದಿನ ಕೇಳ್ತೀನಿ ನೋಡ್ರಿ ನಾನು ಕುತ್ಕೊಂಡ್ರೆ ಸಿಂಪಲ್ ಆಗಿ ಫ್ರೆಂಡ್ಸ್ 2 ಬ್ಯಾಗ್ ಮಾಡ್ಕೋತೀವಿ ಅಷ್ಟೇ. ಒಂದೊಂದು ಜೊತೆ ಇಟ್ಕೊಂಡು ಒಂದೊಂದು ಜೊತೆ ಹಾಕೊಂಡು ಹೋಗ್ತೀವಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಇಟ್ಟಿದ್ದೀನಿ, ಇಲ್ಲೊಂದು ಸ್ವಲ್ಪ ಇದೆ. ಈಗ ಫುಲ್ ಇದು ಎಲ್ಲ ಹಳೆ ಬಟ್ಟೆ ಫ್ರೆಂಡ್ಸ್. ಇದು ಗಾನು ಬಟ್ಟೆಗಳು. ಇದನ್ನು ಈಗ ಇಡಬೇಕು. ನಾಳೆ ಎಲ್ಲ ತೊಗೊಂಡು ಹೋಗೋದಕ್ಕೆ ಇದು. ಬಳೆ ಇಟ್ಕೋಬೇಕಲ್ಲ ನನ್ನ. ನಾನು ಅದಕ್ಕೆ ಡ್ರೆಸ್ಸೇ ತೆಗೆದುಬಿಟ್ಟೆ. ನಾನು ಅದಕ್ಕೆ ಆ ಡ್ರೆಸ್ ಹಾಕೊಳ್ಳಿ. ಬಳೆ ಹಾಕೋಬೇಕಂತ. ಬಳೆ ಹಾಕೋಬೇಕಂತಲ್ಲ, ಮತ್ತೆ ಅದಕ್ಕೆ ಮ್ಯಾಚಿಂಗ್ ಬಳೆ ಹಾಕೋಬೇಕು. ಒಂದೆರಡು ವಾಚ್ ತಗೋ ನೀನು. ನಂದು ಒಂದು ಕೈಗೆ ಅವತ್ತು ಬ್ರೇಸ್ಲೆಟ್ ಮಾಡಿಸ್ಕೊಂಡಲ್ಲ ಗೋಲ್ಡ್ ಚೈನಿಂದ. ಅದು ಹಾಕೋತೀನಿ. ಒಂದು ಕೈಗೆ ಅದು, ಒಂದು ಕೈಗೆ ವಾಚ್ ಅಷ್ಟೇ ಮುಗಿತೀನಿ. ಕತ್ತಿಗೂ ಅದ ಕೈಗೂ ಅದನ್ನೇ. ಒಂದೊಂದು ಎಕ್ಸ್ಟ್ರಾ ಇರೋ ಇವು ಸರಿನಾ? ಇಟ್ಕೋಬೇಕು ಒಂದೆರಡು ಮರಿಬೇಡ್ದು. ಫೋನ್ ಚಿನ್ನಿ ಫೋನ್ ಇಡು. ಎಷ್ಟೊತ್ತು ಫೋನ್ ನೋಡೋದ. ಹೊಲಸು ಮಾಡ್ಕೊಂಡ್ಬಿಡ್ತಾನ. ಅದಕ್ಕೆ ಚಡ್ಡಿ ಇರಂಗಿಲ್ಲ ಅಂತ. ಸುಸ್ಸು ಮಾಡ್ಕೊಂಡ್ಬಿಟ್ರೆ ಏನ್ ಮಾಡೋದು? ಇದು ಮಾಡ್ತಿ ಅದು ಕಿತ್ ಹಾಕ್ತಾರೆ ಇವ್ನ ಮಡ್ಚ ಮತ್ತೆ ಇಡೋ ಹತ್ತಿ. ಯಾರು? ಇವನ್ನ ಹಿಡಿಯಲ್ಲ. ಹೇಳಿಲ್ವಾ ಬಂದ್ವಿ ಅಂತ? ಕಟ್ ಮಾಡ್ತಾಳೋ ವಿಡಿಯೋನ ಸರಿ ಮಾಡಲ್ಲ ಮೊದ್ಲ. ನಾನು ಇವತ್ತು ಸರಿ ಮಾಡಲ್ಲ. ಕಟ್ ಬರ್ತೀಯ
ಗೊತ್ತೈತಿ ಅಮ್ಮ ನಿನ್ನ ಹತ್ರ ಹೇಳಿದ್ದಲ್ವಾ ಹೇಳಿದೆಯಲ್ಲ ಅಮ್ಮ ನಾಳೆ ಹೋಗೋಣ ಅಕ್ಕದ್ ಬಿಟ್ಟು ಥ್ಯಾಂಕ್ ಯು ಚೂರು ಕ್ಯಾಪ ಬೇಕು ನೋಡಿ